guys, welcome back to my channel Spurti Vlogs. ಸೊ ಗೈಸ್, ಇವತ್ತಿನ ವ್ಲಾಗಲ್ಲಿ ನಾವೆಲ್ಲರೂ ಮೆಹಂದಿ ಹಾಕ್ಸ್ಕೊಳಕ್ಕೆ ಹೋಗಿದ್ವಿ. ಸೊ ಆ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ತೀನಿ. ಅದ್ರ ಜೊತೆಗೆ ಒಂದು ಹೊಸ ಪ್ರಾಡಕ್ಟ್ನ ನಮ್ಮ ಮನೆಗೆ ತಗೊಂಡ್ಬಂದಿದ್ದೀವಿ. ಸೊ ಅದಕ್ಕೆ ಅದರದ್ದು ಫೀಚರ್ಸ್ ಎಲ್ಲದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಐ ಹೋಪ್ ಯು ಆಲ್ ವಿಲ್ ಲೈಕ್ ಟುಡೇಸ್ ವಿಡಿಯೋ. ಸೊ ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರುವಂಥ ಹೊಸ ಪ್ರಾಡಕ್ಟ್ ಯಾವುದು ಅಂದರೆ ಅಗ್ಯಾರೋಸ್ ಗ್ರ್ಯಾಂಡ್ ಫುಡ್ ಪ್ರಾಸೆಸರ್. ಸೊ ಇದರಲ್ಲಿ ಏನೇನೆಲ್ಲ ಬ್ಲೇಡ್ಸ್ ಇದೆ ಮತ್ತು ಯಾವ್ಯಾವ ಪ್ರಾಡಕ್ಟ್ಸ್ ಎಲ್ಲ ಇನ್ಕ್ಲೂಡ್ ಆಗಿದೆ ಮತ್ತು ಇದರ ಯೂಸಸ್ ಏನು ಎಲ್ಲದನ್ನು ಕೂಡ ಶೇರ್ ಮಾಡ್ತೀನಿ. ಸೊ ಫಸ್ಟ್ ಬಂದ್ಬಿಟ್ಟು ಜ್ಯೂಸರ್ ಜಾರ್ ಬ್ಲೆಂಡರ್. ಸೊ ಇದರಲ್ಲಿ ಫ್ರೂಟ್ ಜ್ಯೂಸಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೊಬೋದು. ವಾಟರ್ಮೆಲನ್, ಆ್ಯಪಲ್, ಪೈನಾಪಲ್, ಮ್ಯಾಂಗೋ ಮತ್ತು ಯಾವುದಾದ್ರೂ ಫ್ರೂಟ್, ನಿಮ್ಮ ಫೇವ್ರೆಟ್ ಫ್ರೂಟ್ನ ಇದರಲ್ಲಿ ಜ್ಯೂಸ್ ಮಾಡ್ಕೊಬೋದು. ಆ್ಯಂಡ್ ನೆಕ್ಸ್ಟ್ ದಿಸ್ ಒನ್ ಇಸ್ ಗ್ರೈಂಡರ್. ಸೊ ಈ ಗ್ರೈಂಡರಲ್ಲಿ ಏನು ಸ್ಪೆಷಾಲಿಟಿ ಅಂತಂದರೆ ಇದರಲ್ಲಿ ನಾವು ಚಿಕ್ಕ ಚಿಕ್ಕ ವಸ್ತುಗಳನ್ನ ಪುಡಿ ಮಾಡ್ಕೊಬೇಕು ಅಥವಾ ಪೇಸ್ಟ್ ಮಾಡ್ಕೊಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಪೆಪ್ಪರ್ ಪೌಡರ್, ಕ್ಯೂಮೆನ್ ಪೌಡರ್ ಅಂತಂದಾಗೆಲ್ಲ ಇದನ್ನು ಯೂಸ್ ಮಾಡ್ಬೋದು. ಮತ್ತು ಇದು ಬಂದ್ಬಿಟ್ಟು ನೀಡಿಂಗ್ ಅದು ಬ್ಲೇಡ್ ಮತ್ತು ಅದು ಮಿನ್ಸಿಂಗ್ ಬ್ಲೇಡ್. ಅದಾದಮೇಲೆ ಇಲ್ಲಿ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಲೇಡ್ನ ಇದಕ್ಕೆ ಹಾಕ್ಬಿಟ್ಟು ನಾವು ಯೂಸ್ ಮಾಡ್ಬೋದು. ಸೊ ಅದೆಲ್ಲ ಯಾವುದು ಅಂತಂದರೆ ಒನ್ ಇಸ್ ಕಟ್ಟಿಂಗ್, ಒನ್ ಮೋರ್ ಇಸ್ ಸ್ಲೈಸಿಂಗ್ ಆ್ಯಂಡ್ ಒನ್ ಮೋರ್ ಇಸ್ ಗ್ರೇಟಿಂಗ್. ಸೊ ಇದರಲ್ಲಿ ಸ್ಲೈಸ್ ಮಾಡ್ಕೊಬೋದು ನೀವು ಕ್ಯಾರೆಟ್ಸ್ ಅಥವಾ ಪೊಟ್ಯಾಟೋಸ್ನೆಲ್ಲ. ಮತ್ತು ಇದರಲ್ಲಿ ಕ್ಯಾರೆಟ್ನ ಗ್ರೇಟ್ ಮಾಡ್ಕೊಂಡು ಕ್ಯಾರೆಟ್ ಹಲ್ವಾ ಮಾಡ್ಕೊಬೋದು. ಆ್ಯಂಡ್ ದಿಸ್ ಒನ್ ಇಸ್ ಎಸ್ಪೆಷಲಿ ಯೂಸ್ ಫಾರ್ ವಿಸ್ಕಿಂಗ್. ಮತ್ತು ಇದರಲ್ಲಿ ಮೈನೀಸ್ ಮಾಡ್ಕೊಬೋದು, ವಿಪಿಂಗ್ ಕ್ರೀಮ್ ಎಲ್ಲ ಮಾಡ್ಕೊಬೋದು. ಆ್ಯಂಡ್ ದಿಸ್ ಒನ್ ಇಸ್ ಅ ಜ್ಯೂಸರ್. ಸೊ ಇದರಲ್ಲಿ ನಾವು ಸಿಟ್ರಸ್ ಫ್ರೂಟ್ ಏನಿರುತ್ತೆ ಲೈಕ್ ಇವಾಗ ಆರೆಂಜ್ ಮತ್ತು ಮೋಸಂಬಿ ಅದನ್ನೆಲ್ಲ ಮಾಡ್ಕೊಬೋದು. ಸೊ ಇವಾಗ ನೀವು ಈ ಫುಡ್ ಪ್ರಾಸೆಸರ್ ಏನು ನೋಡ್ತಿದ್ದೀರಾ, ಸೊ ಇದರಲ್ಲಿ ನಾವು ಈ ಎಕ್ವಿಪ್ಮೆಂಟ್ಸ್ನೆಲ್ಲ ಒನ್ ಬೈ ಒನ್ ಹಾಕಿಬಿಟ್ಟು ಯೂಸ್ ಮಾಡ್ಕೊಬೋದು. ತುಂಬ ಚೆನ್ನಾಗಾಗುತ್ತೆ. ಸೊ ಇವಾಗ ನಾನು ಯಾವ ರೀತಿ ಮಾಡೋದು ಅನ್ನೋದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅನ್ನೋ ಒಂದು ಕಾರಣಕ್ಕೆ. ಸೊ ಫಸ್ಟ್ ಬಂದುಬಿಟ್ಟು ಈ ಹೋಲ್ಡರ್ ಏನಿದೆ ಅದನ್ನು ಬಾಟಮ್ಗೆ ಹಾಕಿಬಿಟ್ಟು ಫಿಕ್ಸ್ ಮಾಡಬೇಕು. ಸೊ ಇದು ಫಿಕ್ಸ್ ಆದಮೇಲೆ ಮೇಲೆಗಡೆ ಫುಡ್ ಪ್ರಾಸೆಸ್ನ ಹಾಕಿಬಿಟ್ಟು ಅದಾದಮೇಲೆ ಕ್ಯಾಪ್ನ ಕ್ಲೋಸ್ ಮಾಡಬೇಕು. ಮತ್ತು ಇಲ್ಲಿ 3 ಬ್ಲೇಡ್ಸ್ ಇದೆ. ಸೊ 3 ಬ್ಲೇಡ್ಸಲ್ಲಿ ಒಂದು ಬಂದುಬಿಟ್ಟು ಫ್ರೆಂಚ್ ಫ್ರೈಸ್ನೆಲ್ಲ ಮಾಡ್ಕೊಳಕ್ಕೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಅದಾದಮೇಲೆ ಸ್ಲೈಸರ್, ಗ್ರೇಟರ್ ಮತ್ತು ಈ 2 ಬ್ಲೇಡ್ಸ್ ಬಂದುಬಿಟ್ಟು ನೀಡಿಂಗ್. ಆ್ಯಂಡ್ ಒನ್ ಮೋರ್ ಇಸ್ ಸ್ಟೇನ್ಲೆಸ್ ಸ್ಟೀಲ್ ಆಗಿರೋದ್ರಿಂದ ಇದರಲ್ಲಿ ನಾವು ವೆಜಿಟೇಬಲ್ ಮತ್ತು ಮೀಟ್ ಮಿನ್ಸಿಂಗ್ ಎಲ್ಲ ಯೂಸ್ ಮಾಡ್ಬೋದು. ಆ್ಯಂಡ್ ಅಗ್ಯಾರೋಸ್ ಗ್ರ್ಯಾಂಡ್ ಫುಡ್ ಪ್ರಾಸೆಸರ್ ಇಸ್ ಅ ಮಲ್ಟಿ ಫಂಕ್ಷನಲ್ ಪ್ರಾಸೆಸರ್. ಸೊ ಇದರಲ್ಲಿ 1000 ವಾಟ್ಸ್ ಪವರ್ ಇರುತ್ತೆ. ಸೊ ಇವಾಗ ನಾವು ಜ್ಯೂಸರ್ ಜಾರಲ್ಲಿ ಯಾವ ಥರ ಜ್ಯೂಸ್ ಮಾಡೋದು ಅನ್ನೋದನ್ನು ತೋರಿಸ್ತಿದ್ದೀನಿ. ಸೊ ಬೇಸಿಕಲಿ ಎಲ್ಲರ ಮನೆಯಲ್ಲಿ ಹೆಂಗೆ ಮಾಡ್ತಾರೋ ಹಾಗೆ. ಸೊ ಇವಾಗ ಫಸ್ಟ್ ನಾನಿಲ್ಲಿ ವಾಟರ್ಮೆಲನ್ ಪೀಸಸ್ನ ಕಟ್ ಮಾಡಿಕೊಂಡು ಡೈಸ್ ಮಾಡಿ ಹಾಕೊಂಡಿದ್ದೀನಿ. ಮತ್ತು ಜಾಸ್ತಿ ಚಿಕ್ಕದೇನು ಬೇಕಾಗಿಲ್ಲ, ನಾರ್ಮಲ್ ಕ್ಯೂಬ್ ಸೈಜಾಗಿ ಮಾಡಿ ಹಾಕ್ಕೊಂಡು ಮತ್ತು ಸ್ವಲ್ಪ ಶುಗರ್ ಆ್ಯಡ್ ಮಾಡಿದ್ದೀನಿ ಫಾರ್ ಸಮ್ ಸ್ವೀಟ್ನೆಸ್. ಇಲ್ಲಾಂದರೆ ಅದನ್ನು ಕೂಡ ಸ್ಕಿಪ್ ಮಾಡ್ಬೋದು. ಅದಾದಮೇಲೆ ಇಲ್ಲಿ ನಾನು 1-2 ಪವರ್ನ ಚೇಂಜ್ ಮಾಡಿಕೊಂಡು ಇದನ್ನು ಬ್ಲೆಂಡ್ ಮಾಡ್ತಿದ್ದೀನಿ. ಮತ್ತು ಇದರಲ್ಲಿ ಪಲ್ಸ್ ಆಪ್ಷನ್ ಕೂಡ ಇದೆ. ಸೊ ನಿಮ್ಗೇನಾದರೂ ಇವಾಗ ಸ್ಲೈಸಿಂಗ್ ಮಾಡುವಾಗ ಅಥವಾ ಬ್ಲೇಡಲ್ಲಿ ನೀವು ಚಾಪ್ ಮಾಡುವಾಗ ಎಲ್ಲ ಯೂಸ್ ಆಗುತ್ತೆ ಅದು. ಸೊ ಇವಾಗ ಜ್ಯೂಸ್ ರೆಡಿನೇ ಆಗೋಯ್ತು. ತುಂಬ ಬೇಗ ತುಂಬ ಚೆನ್ನಾಗಿ ಜ್ಯೂಸ್ ಎಲ್ಲ ಮಾಡ್ಕೊಬೋದು. ಬೇಗ ಆಗುತ್ತೆ. ಸೊ ಅದಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಬಂದ್ಬಿಟ್ಟು ನನ್ನ ಫೇವ್ರೆಟ್ ಗ್ರೈಂಡರ್, ದಿಸ್ ಸ್ಮಾಲ್ ಒನ್. ಇಟ್ ಲುಕ್ಸ್ ಸೋ ಕ್ಯೂಟ್. ಆ್ಯಂಡ್ ಇದರಲ್ಲಿ ಬೇಗ ಕೂಡ ಆಗುತ್ತೆ. ಇವಾಗ ಅರ್ಜೆಂಟಾಗಿ ನಮಗೆ ಪೆಪ್ಪರ್ ಪೌಡರ್ ಬೇಕು, ಕ್ಯೂಮಿನ್ ಪೌಡರ್ ಬೇಕು, ಚಿಲ್ಲಿ ಪೌಡರ್ ಬೇಕು ಅಂತ ಅಂದಾಗ ಇದರಲ್ಲಿ ಮಾಡ್ಕೊಬೋದು. ಸೊ ನಮ್ಮ ಮನೆಗಂತೂ ಇದು ಪರ್ಫೆಕ್ಟ್ ಅಂತ ಹೇಳ್ಬೋದು. ಚಿಕ್ಕದಾಗಿ ಮಾಡ್ಕೊಳಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಮಾಡ್ಕೊಳಕ್ಕೆ ತುಂಬ ಕನ್ವೀನಿಯೆಂಟ್ ಆಗಿರುತ್ತೆ. ಸೊ ಇಫ್ ಯು ಕ್ಯಾನ್ ಸಿ ಹಿಯರ್ ಪೆಪ್ಪರ್ನ ಹಾಕ್ಬಿಟ್ಟು ಜಸ್ಟ್ 10 ಸೆಕೆಂಡ್ಸ್ ಟು 20 ಸೆಕೆಂಡ್ಸ್ ಮಾಡಿದ್ರೆ ಸಾಕು, ತುಂಬ ಫೈನ್ ಪೌಡರ್ ರೆಡಿ ಆಗುತ್ತೆ. ಎಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಐ ವಿಲ್ ಶೋ ಯು ದ ಔಟ್ಕಮ್ ಆಲ್ಸೋ. ತುಂಬ ಕನ್ವೀನಿಯೆಂಟಾಗಿ ತುಂಬ ಹ್ಯಾಂಡಿಯಾಗಿ ಇರುತ್ತೆ ಈ ಒಂದು ಗ್ರೈಂಡರ್. ಸೊ ಇವಾಗ ನಾವು ನೋಡ್ಬೋದು ಎಷ್ಟು ಚೆನ್ನಾಗಿ ಅದು ಪೌಡರ್ ಆಗಿದೆ ಅಂತ. ನೆಕ್ಸ್ಟ್ ಈಗ ನಾವು ಬಂದುಬಿಟ್ಟು ಯಾವ ಥರ ಸ್ಲೈಸಿಂಗ್, ಗ್ರೇಟಿಂಗ್ ಮತ್ತು ಫ್ರೆಂಚ್ ಫ್ರೈಸ್ ಎಲ್ಲ ಮಾಡ್ಕೊಳಕ್ಕೆ ಯೂಸ್ ಮಾಡ್ಬೋದು ಅನ್ನೋದನ್ನು ಶೇರ್ ಮಾಡ್ತಿದ್ದೀನಿ. ಸೊ ಇದನ್ನು ಫಸ್ಟ್ ಫಿಕ್ಸ್ ಮಾಡ್ಕೊಬೇಕು ಕ್ಲೀನಾಗಿ. ಸೊ ದಿಸ್ ಪ್ರಾಸೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಗೈಸ್. ಇದನ್ನು ನೀವು ಕ್ಲೀನಾಗಿ ಮಾಡಿದ್ರೇ ಮಿಕ್ಸಿ ಆನ್ ಆಗೋದಿಲ್ಲ, ಅಂದರೆ ಅದು ಆನ್ ಆಗೋಲ್ಲ. ಸೊ ಇವಾಗ ನಾವು ಜ್ಯೂಸರ್ ಏನಿದೆ ಸಿಟ್ರಸ್ ಜ್ಯೂಸರ್, ಸೊ ಅದ್ರದ್ದು ಎಕ್ವಿಪ್ಮೆಂಟ್ನ ಫಿಕ್ಸ್ ಮಾಡಿಬಿಟ್ಟು ಅದಾದಮೇಲೆ ಇಲ್ಲಿ ನಾವು ಮೋಸಂಬಿ ಜ್ಯೂಸ್ ಮಾಡ್ತಿದ್ದೀವಿ. ಈ ಥರ ಫ್ರೆಶ್ ಸಿಟ್ರಸ್ ಫ್ರೂಟ್ ಜ್ಯೂಸಸ್ನೆಲ್ಲ ಕುಡಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಸಮ್ಮರಲ್ಲಿ. ಈ ಥರದ್ದು ಮಾಡಬೇಕಂದ್ರೆ ಯೂಶ್ವಲಿ ನಾರ್ಮಲ್ ಆಗಿ ಬರುತ್ತಲ್ಲ ಜ್ಯೂಸಸ್ ಎಲ್ಲ. ಸೊ ಅದರಲ್ಲೆಲ್ಲ ಮಾಡೋಕ್ಕೆ ಆಗೋದೇ ಇಲ್ಲ, ತುಂಬ ಕಷ್ಟ ಅನಿಸುತ್ತೆ. ಆ್ಯಂಡ್ ಜಾಸ್ತಿ ಮಾಡೋಕ್ಕಾಗಲ್ಲ. ಸೊ ಈ ಥರ ಎಲೆಕ್ಟ್ರಿಕ್ ಫುಡ್ ಪ್ರಾಸೆಸರಲ್ಲಿ ಮಾಡೋದು ತುಂಬ ಈಸಿ. ಎಷ್ಟು
ಎಷ್ಟು ಬೇಕೋ ಅಷ್ಟು ಜ್ಯೂಸ್ ಮಾಡಿಬಿಡ್ಬೋದು. ಜಸ್ಟ್ ಒಂದು ಫ್ಯೂ ಸೆಕೆಂಡ್ಸ್ ಆಗುತ್ತೆ ಅಷ್ಟೇ. ಆ್ಯಂಡ್ ಯು ಕ್ಯಾನ್ ಸಿ ದ ಪಲ್ಪ್ ಆ್ಯಂಡ್ ಸೀಡ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಸಪ್ರೇಟಾಗಿ ಮೇಲುಗಡೆ ಇದೆ ಅಂತ. ಆ್ಯಂಡ್ ಎಲ್ಲ ಫ್ರೆಶ್ ಜ್ಯೂಸ್ ಕೆಳಗಡೆ ಸೆಟಲ್ ಆಗಿದೆ ಅಂತ. ಸೊ ಇವಾಗ ಜ್ಯೂಸ್ ರೆಡಿ ಆಗಿದೆ. ಲೆಟ್ಸ್ ಪೋರ್ ಇಟ್ ಆ್ಯಂಡ್ ಡ್ರಿಂಕ್ ಇಟ್. ಸೊ ಇದಕ್ಕೆ ನಾವು ಸ್ವಲ್ಪ ಸಾಲ್ಟ್ ಮತ್ತು ಸ್ವಲ್ಪ ಶುಗರ್ ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಕೂಡ ಕುಡಿಬೋದು. ಅದು ಒಂಥರ ಜ್ಯೂಸ್ ಆಗುತ್ತೆ. ಸೊ ಫುಲ್ ರೆಸಿಪಿನೇ ಶೇರ್ ಮಾಡ್ತಿದ್ದೀನಿ. ಸೊ ನಿಮಗೆ ಯಾವ ಥರ ಮೋಸಂಬಿ ಜ್ಯೂಸ್ನ ಕುಡಿಯೋಕ್ಕೆ ಇಷ್ಟ ಆಗುತ್ತೋ ಹಾಗೆ ಕುಡಿಬೋದು. ಸೊ ದಿಸ್ ಇಸ್ ದ ಫ್ರೆಶ್ ಫಾರ್ಮ್ ಆಫ್ ಜ್ಯೂಸ್. ನಾರ್ಮಲಾಗಿ ಮಿಕ್ಸರ್ ಜ್ಯೂಸ್ ಅಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿ ಮಾಡಿ ಕೊಡ್ತಾರೆ, ಅದೇನಷ್ಟು ಟೇಸ್ಟಿಯಾಗಿ ಅನಿಸಲ್ಲ. ಸೊ ಈ ಥರ ಫ್ರೆಶ್ ಮಾಡ್ಕೊಂಡು ಕುಡಿಬೋದು. ಆ್ಯಂಡ್ ಇವಾಗ ಸ್ಟೇನ್ಲೆಸ್ ಸ್ಟೀಲ್ದು ಬ್ಲೇಡ್ ಇತ್ತಲ್ಲ, ಸೊ ಅದರಲ್ಲಿ ತೋರಿಸ್ತಿದ್ದೀನಿ ಯಾವ ಥರ ಇದರಲ್ಲಿ ಚಾಪಿಂಗ್ ಎಲ್ಲ ಮಾಡ್ಬೋದು ಅಂತ. ವಿತಿನ್ ಫ್ಯೂ ಸೆಕೆಂಡ್ಸ್ ಜಾಸ್ತಿ ಅಡುಗೆ ಮಾಡಬೇಕು ಅಂತ ಅಂತಾಗೆಲ್ಲ ಇದೊಂದು ಪ್ರಾಡಕ್ಟ್ ಇದ್ದರೆ ಸಾಕು. ತುಂಬ ಚೆನ್ನಾಗಿ ನಾವು ವೆಜಿಟೇಬಲ್ಸ್ನೆಲ್ಲ ಮಿನ್ಸ್ ಮಾಡ್ಕೊಬೋದು, ಚಾಪ್ ಮಾಡ್ಕೊಬೋದು. ಇದರಲ್ಲೇ ನಾವು ಕೈಮಾ ಎಲ್ಲ ಇವಾಗ ಒಡ್ಸ್ಕೊಂಬಂದಿರ್ತಾರಲ್ಲ, ಶೀಖ್ ಕಬಾಬ್ ಎಲ್ಲ ಮಾಡಬೇಕು ಅಂದರೆ ಇದರೊಳಗಡೆ ಹಾಕ್ಬಿಟ್ಟು ಎಲ್ಲ ಚಾಪ್ಡ್ ವೆಜಿಟೇಬಲ್ಸ್ನೆಲ್ಲ ಹಾಕ್ಬಿಟ್ಟು ಒನ್ ಟೈಮ್ ಮಿಕ್ಸ್ ಮಾಡಿದ್ರೆ ಸಾಕು. ಎಷ್ಟು ಚೆನ್ನಾಗಿ ಎಲ್ಲ ಕಂಬೈಂಡಾಗಿ ನಮಗೆ ಪ್ಯೂರ್ ಫಾರ್ಮ್ ಆಫ್ ಮೀಟ್ ಸಿಗುತ್ತೆ. ಚೆನ್ನಾಗಿರುತ್ತೆ ಅದು. ಆ್ಯಂಡ್ ಇವಾಗ ಆನಿಯನ್ಸ್ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಚಾಪ್ ಮಾಡಿಬಿಡ್ಬೋದು. ಯೂಶ್ವಲಿ ನಮಗೆ ಒಗ್ಗರಣೆಗೆಲ್ಲ ಚಿಕ್ಕದಾಗಿ ಆನಿಯನ್ಸ್ನ ಕಟ್ ಮಾಡಿದ್ರೇ ಹಾಕಕ್ಕೆ ಚೆನ್ನಾಗಿರೋದು. ಸೊ ಆ ಥರ ಎಲ್ಲ ಮಾಡೋವಾಗ ಕಣ್ಣಲ್ಲಿ ತುಂಬ ನೀರೆಲ್ಲ ಬರ್ಕೊಂಡು ಮಾಡಬೇಕಾಗತ್ತೆ. ಬಟ್ ಈ ಥರ ಎಕ್ವಿಪ್ಮೆಂಟ್ಸ್ ಎಲ್ಲ ಇದ್ದಾಗ ತುಂಬ ಈಸಿಯಾಗಿ ಮಾಡ್ಬೋದು. ಆ್ಯಂಡ್ ಇಫ್ ಯು ಕ್ಯಾನ್ ಸಿ ಹಿಯರ್ ಕ್ಯಾರೆಟ್ ಕೂಡ ಎಷ್ಟು ಚೆನ್ನಾಗಿ ಗ್ರೇಟ್ ಆಗ್ತಿದೆ ಅಂತ. ಸೊ ಕ್ಯಾರೆಟ್ ಹಲ್ವಾ ಎಲ್ಲ ಮಾಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಅದನ್ನು ಗ್ರೇಟ್ ಮಾಡೋದೇ ದೊಡ್ಡ ಕಷ್ಟ. ಸೊ ಇದರಲ್ಲಿ ಪರ್ಫೆಕ್ಟಾಗಿ ಗ್ರೇಟಾಗಿ ಬಂದಿರುತ್ತೆ. ಆದರೆ ಕುಕ್ಕಿಂಗ್ ಟೈಮ್ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ. ಅದು ಬಿಟ್ಟರೆ ಬೇರೆಲ್ಲ ಚೆನ್ನಾಗಾಗುತ್ತೆ. ಸೊ ದಿಸ್ ಇಸ್ ಅಬೌಟ್ ದ ಕ್ಯಾರೆಟ್ ಗ್ರೇಟಿಂಗ್. ಎಷ್ಟು ಚೆನ್ನಾಗಿ ಕ್ಯಾರೆಟ್ ಕೂಡ ಗ್ರೇಟ್ ಆಗಿದೆ. ಸೊ ಇದಾದಮೇಲೆ ನಾವು ಇವಾಗ ಪೊಟ್ಯಾಟೊ ಚಿಪ್ಸ್ ಎಲ್ಲ ಮಾಡೋಕ್ಕೆ ಪೊಟ್ಯಾಟೊ ಸ್ಲೈಸಸ್ ಬೇಕಲ್ಲ. ಸೊ ಅದಕ್ಕೆ ಪೊಟ್ಯಾಟೊ ಸ್ಲೈಸಸ್ ಹೆಂಗೆ ಮಾಡೋದು ಅಂತ ನೋಡೋಣ. ಸೊ ಹಾಫಾಗಿ ಕಟ್ ಮಾಡಿ ಕೂಡ ಹಾಕ್ಬೋದು, ಇಲ್ಲ ಒನ್ ಹೋಲ್ ಪೊಟ್ಯಾಟೊನ ಕೂಡ ಮೇಲುಗಡೆ ಪೀಲ್ ಮಾಡಿಬಿಟ್ಟು ಹಾಕ್ಬೋದು. ಸೊ ಸ್ಲೈಸ್ ಕೂಡ ಅಷ್ಟೇ ತುಂಬ ಪರ್ಫೆಕ್ಟಾಗಿ ಚೆನ್ನಾಗಾಗುತ್ತೆ. ತಿನ್ನಾಗಿರೋ ಸ್ಲೈಸಸ್ ಆಗಿರುತ್ತೆ. ಸೊ ಅದನ್ನು ಕೂಡ ನೀವು ಡೀಪ್ ಫ್ರೈ ಮಾಡಿಕೊಂಡ್ರೆ ಪೊಟ್ಯಾಟೊ ಚಿಪ್ಸ್ ರೆಡಿ ಆಗುತ್ತೆ, ಇಲ್ಲ ಫ್ರೈ ಮಾಡಿಕೊಂಡ್ರೆ ಪೊಟ್ಯಾಟೊ ಫ್ರೈ ರೆಡಿ ಆಗುತ್ತೆ. ಆ್ಯಂಡ್ ಇವಾಗ ಫ್ರೆಂಚ್ ಫ್ರೈಸ್ಗೆ ಮಾಡ್ಕೊಬೋದು. ಸೊ ಫ್ರೆಂಚ್ ಫ್ರೈಸ್ಗೆ ಕೂಡ ಅಷ್ಟೇ ಪ್ರಾಪರ್ ಶೇಪ್ ಬರಬೇಕು ಅಂತ ಮೆಷರ್ಮೆಂಟ್ ಎಲ್ಲ ಮಾಡ್ಕೊಂಡು ಕಟ್ ಮಾಡ್ತಿರ್ತೀವಿ. ಸೊ ಈ ಥರ ಮಾಡೋದ್ರಿಂದ ಅದು ಪ್ರಾಪರಾಗಿ ಶೇಪ್ ಕೂಡ ಬರುತ್ತೆ, ಸೈಜ್ ಕೂಡ ಕರೆಕ್ಟಾಗೇ ಇರುತ್ತೆ. ಸೊ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇದಕ್ಕೆಲ್ಲ ಲಾರ್ಜ್ ಪೊಟ್ಯಾಟೋಸ್ನ ಯೂಸ್ ಮಾಡಿದ್ರೆ ರಿಸಲ್ಟ್ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಇದನ್ನು ಕೂಡ ನಾವು ಡೀಪ್ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಸೊ ಈ ಪ್ರಾಡಕ್ಟ್ನ ಯೂಸ್ ಮಾಡಿ ನಾನು ಇಷ್ಟು ರೀತಿಯಲ್ಲಿ ಮಾಡೋದನ್ನು ತೋರಿಸಿದ್ದೀನಿ. ಸೊ ನಿಮ್ಗೆ ಈ ಪ್ರಾಡಕ್ಟ್ ಇಷ್ಟ ಆದರೆ ಖಂಡಿತ ಬೈ ಮಾಡ್ಬೋದು ಫ್ರಮ್ ಅಮೆಝಾನ್. ಸೊ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿಂದ ಚೆಕ್ ಮಾಡಿ ನೀವು ಬೈ ಮಾಡ್ಬೋದು. ಇಫ್ ಯು ಫೀಲ್ ಇಟ್ ವರ್ತಿ, ಡೆಫಿನೆಟ್ಲಿ ಮೇಕ್ ಶೋರ್ ಯು ಬೈ ದಿಸ್ ಪ್ರಾಡಕ್ಟ್ ಆ್ಯಂಡ್ ಯೂಸ್ ಇನ್ ಯೋರ್ ಡೈಲಿ ಲೈಫ್ ಸ್ಟೈಲ್. ಸೊ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ, ಮೇಕ್ ಶೋರ್ ಯು ಚೆಕ್ಔಟ್. ಸೊ ಗೈಸ್, ನಾವಿವತ್ತು ಮೆಹಂದಿ ಹಾಕ್ಸ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ನಾನು And it is so sunny outside. So sunny. ನಾನು ರೆಡಿ ಆಗಿಲ್ಲ ಗೈಸ್. ಬರೀ ಸುಳ್ಳು. ಏನು ಹಾಕೊಂಡ್ಲೇನು? ನವೀನ ಏನು ಹಾಕೊಂಡ್ಲೇನು? ಯಶಿಕ ಅದು ನನಗೆ ಕೊಡೆ, ಅದು ನಂದು ಚಪ್ಪಲಿ. ಬೇಡ ಹಾಕೊಂಡು ಚಪ್ಪಲಿ ಕೊಡ್ತಿದ್ರು ನಾನು ಚಪ್ಪಲಿ ಕೇಳ್ತಲ್ಲ. ದಿಸ್ ಇಸ್ ನಾಯನಾ ಗೈಸ್. ನಾಯ ರೇಷ್ಮೆ ಸೀರೆ ಸಿಂಕಿಂದ ಕೆಳಗಡೆ ಬಿದ್ದು ಬಾವಿಗೆ ಹೋಗಿದೆ. ಅಷ್ಟೇ ನಿನ್ ಫೋನ್ ಬಿಸಾಕ್ತಲ್ಲೋ. ನಿಮ್ ಮೂವರ್ನ ಕರ್ಕೊಂಡು ಹೋಗಕ್ ಬುಲೆಟ್ ಎತ್ಕೊಂಡ್ಬರ್ತೀನಿ. ನನ್ನ ಮಕ್ಕ ಮದುವೆ ಮಾಡ್ಬೇಕು ಅನ್ಕೊಂಡಿದೀನಿ. ಈ ಗಾಡಿ ಓಡಿಸ್ತಿರೋದು ಏನಾದ್ರೆ ಗೊತ್ತಿಲ್ಲ. ನನ್ಗೇನ ಆದ್ರೆ ವಿಡಿಯೋ ನೋಡಿ ಮೆಲ್ಕಾ.
ನಾವು ಹೋಗಿದ ತಕ್ಷಣ ಜಮ್ನ ಮೆಹಂದಿ ಎಲ್ಲ ಹಾಕ್ಸ್ಕೊತಿದ್ಲು. ಅದಾದಮೇಲೆ ಯಶಿಕಾ ಕೂಡ ಹಾಕ್ಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಇಬ್ಬರು ಒಟ್ಟಿಗೆ ಹಾಕೊತಾ ಇದ್ರು. ಅದಾದಮೇಲೆ ನಾನು ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲರೂ ಹಾಕ್ಸ್ಕೊಂಡ್ರಿ. ಮತ್ತು ಇವತ್ತು ಗಂಡವ್ರ ಕಡೆ ನಮ್ಮ ಮನೆಗೆ ಬರ್ತಾಯಿದ್ರು, ಅರ್ಶಿನ ಕುಂಕುಮ ಎತ್ಕೊಂಡು ಆ ಥರ ಏನೋ ಶಾಸ್ತ್ರ ಇದೆ. ಸೊ ಫಸ್ಟ್ ಹೆಣ್ಣವರು ಗಂಡವ್ರ ಮನೆಗೆ ಹೋಗ್ಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ಕೊಟ್ಬಿಟ್ಟು ಬರ್ತಾರೆ. ಅದಾದಮೇಲೆ ಗಂಡವ್ರ ಕಡೆ ಹೆಣ್ಣು ಮನೆಗೆ ಬಂದುಬಿಟ್ಟು ಅರ್ಶಿನ ಕುಂಕುಮ ತೊಗೊತಾರೆ. ಆ ಥರ ಏನೋ ಶಾಸ್ತ್ರ ನಂಗೆ ಪ್ರಾಪರಾಗಿ ಗೊತ್ತಿಲ್ಲ. ನಾನು ಏನು ಹೇಳ್ತಾ ಇದ್ದೀನಿ ಅಂತ ಕೂಡ ನನಗೆ ಕ್ಲಾರಿಟಿ ಇಲ್ಲ. ಬಟ್ ನಾನು ನೋಡಿರೋದು ಮತ್ತು ಕೇಳಿರೋದನ್ನು ನಾನು ಹೇಳ್ತಾ ಇರೋದು ಅಷ್ಟೇ. ಸೊ ಇವಾಗ ಅವರು ಕೂಡ ಬಂದರು. ಪಾಪ ನಮ್ಮ ಮನೆ ಹೆಣ್ಮಗು ಎಷ್ಟು ಕಷ್ಟಪಡ್ತೈತೆ ನೋಡ್ರಿ. ನವೀನ್ ನೀನು ಫೋನಲ್ಲಿ ವಿಡಿಯೋ ಮಾಡೋಣ ಹಿಡಿತೀನಿ ಬಂದ್ಬಿಟ್ಟೈತಿದು ಜಮುನಾ, ಇದು ಕಾರ್ತಿಕ್. ಸ್ಫೂರ್ತಿ ಜೊತೆ ಹೆಸರು ಕೊಡ್ರೋ ಬೇಗ. ಜಮುನಾ ಕಾರ್ತಿಕ್ ಅಂತ ಬರ್ದಾರ. ಸ್ಫೂರ್ತಿ ದೋಸ್ರೆ ಹೆಸರು ಬೇಕಂತೆ. ನಾನು ಕಾಲಲ್ಲಿ ಬರ್ಸ್ತೀನಿ. ಹುಡುಗನ ಹೆಸರು ಫುಲ್ ಹೆಸರು ಬರ್ಸ್ತೀನಿ. ಅಣ್ಣ ತಮ್ಮ ಇಬ್ರು ನಂಗೆ ಸೇವೆ ಮಾಡ್ತಾರೆ. ಪಪ್ಪನೂ ಮಾಡ್ತಾರೆ, ಚಿಕ್ಕನೂ ಮಾಡ್ತಾರೆ. ಹೌದಾ? ಎಲ್ಲಾದರೂ ತೋರಿಸು ನಿಂದನು. ಹಾಯ್ ಗಾಯ್ಸ್. ಇವ್ರು ಹಾಕ್ಸ್ಕೊಂತಾನೆ ತಂಗಿ ಏನ್ ನನ್ನ ಹೆಸರು ರೈಟಲ್ಲಿ, ನಿನ್ನ ಹೆಸರು ಲೆಫ್ಟಲ್ಲಿ. ಆಯ್ತಾ? ನೋಡ್ ದೊಡ್ಡಮ್ಮ ಹಿಂಗೆಲ್ಲ ಹೇಳ್ತಾನೇನೋ. ಅಲ್ಲ ಈ ಕೈ ಆರ್ಬೇಕು, ಇನ್ನ ಅದು ಆರೋಗೈತೆ. ಏನಾಗಲ್ಲ, ಇವಳ ಕೈ ಕಲರ್ ಬರಲ್ಲ. ಇಲ್ಲ ಇವಳು ಬರೋದೇ ಇಲ್ಲ, ಅವಳಿಗೆ ಬರೋದೇ ಇಲ್ಲ. ಅವಳಿರೋ ಕಾಲಕ್ಕೆ ಅವಳಿಗೆ ರಕ್ತಾಗ್ಲೇ ಇಲ್ಲ. ನನ್ಗೆ ಹೆಂಗ್ ಬರ್ತೈತೆ. ಇವ್ ನನ್ನ ಕರ್ಕೊಂಡು ಇಡೀ ದಿನ ತಿರುಗ್ತಾವ, ಇಡೀ ದಿನ. ನಿಂಗೇನ್ ಅನ್ಸಲ್ವಾ? ಅನ್ಸ್ತೈತೆ. ಏನಂತ ಹೆಂಗಣ ಅಣ್ಣಗನ್ನು ಅಂತ. ನೀನ್ ಈ ಕಡೆ ಬಾ. ತಿರ್ಗಾ ಕಳ್ಸ್ಬೇಡ್ರಿ ಅವನ್ನ ಪ್ಲೀಸ್. ಬೆಳಗ್ಗೆಯಿಂದ ಸುತ್ತಾಡ್ತಾನೆ ಇದ್ದೀರಾ. ಚಲೋ ತೋರ್ಸಿದ್ದೀನ. ಅವಳು ನೋಡಿ ಕೂತಿರೋದು ಆಗೋಗೈತ ಒಂದು ಕಾಲ್ಗ. ನಿಮ್ಗಿನ್ನ ಕಲರ್ ಬಂದಿಲ್ಲ. ಇವಾಗ ಎಷ್ಟು ಯಾರಿಗೆ ಎಷ್ಟು ಜಾಸ್ತಿ ಕಲರ್ ಬರ್ತೈತೋ ಅವ್ರಿಗೆ ನಾನು ಚಿಕ್ಕಮ್ಮ ನಿಂಗೆ ಕಲರ್ ಬರ್ತೈತಾನೆ ಮತ್ ನಂಗೆ ಬರ್ತೈತೆ. ಆ್ಯಂಡ್ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ ಇಲ್ಲಿಗೆ ಯಾರು ಬಂದಿದ್ರು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡೋಕ್ಕೆ, ಅಲ್ಲಿಗೂ ಕೂಡ ಅವರೇ ಹೋಗಿದ್ದಿತ್ತು. ಸೊ ಹಿಂದಿನ ಹಲ್ದಿ ಶಾಸ್ತ್ರ, ಬಳೆ, ಮೆಹಂದಿ ಎಲ್ಲ ಹೆಂಗೆ ಹಾಕ್ಕೊಂಡ್ರು ಅಂತೆಲ್ಲ ಫೋಟೋಸ್ ಎಲ್ಲ ಇತ್ತು. ಅವ್ರು ತುಂಬ ಚೆನ್ನಾಗಿ ಕ್ರಿಯೇಟಿವ್ ಆಗಿ ಮಾಡಿದರು. ಸೊ ನಾವು ಅದೆಲ್ಲ ನೋಡ್ಬಿಟ್ಟು ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಅಂತೆಲ್ಲ ಮಾತಾಡ್ಕೊತಾ ಇದ್ವಿ. मुझको थोड़ा क्या फ्लावर्स ನೀನು ನಿನ್ನ ಲ್ಯಾಂಗ್ ಫೋಟೋ ತೋರಿಸ್ಬಿಡ ಅದರಲ್ಲಿಂದನೇ ಮಾಡಿ.
ಆ್ಯಂಡ್ ದಿಸ್ ಟೈಮ್ ಐ ವಾಸ್ ಪರ್ಟಿಕ್ಯುಲರ್ ಅಬೌಟ್ ಮೈ ಮೆಹಂದಿ. ನನ್ನ ಲೆಹಂಗಾಲಿ ಯಾವ ಥರ ಇದೆಯೋ ಅದೇ ಥರ ಇರಬೇಕು ಅಂತ. ಸೊ ಹುಡುಗಿನ ರಥದಲ್ಲಿ ಮತ್ತು ಹುಡುಗನ ಅಂಬಾರಿ ಮೇಲೆ ಕರ್ಕೊಂಡು ಹೋಗೋದು, ಸೊ ಅದೆಲ್ಲ ನನಗೆ ಇಷ್ಟ ಆಯಿತು. ಸೊ ಅದಕ್ಕೆ ಅದೇ ಥರದ್ದು ನಾನು ಮೇಲುಗಡೆ ಹಾಕ್ಸ್ಕೊಂಡೆ. ನಂಗೆ ಮೆಹಂದಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ, ಸೊ ಅದಕ್ಕೆ ಏನು ಹಾಕ್ಸ್ಕೊಳಕ್ಕೂ ನಂಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಮದುವೆ ಮನೆ ಅಂದಮೇಲೆ ಫುಲ್ ವೆಜ್ ಇರಬೇಕು, ಸೊ ಅದಕ್ಕೆ ವೆಜ್ಜಲ್ಲೇ ನಾವು ಪಿಜ್ಜಾಸ್ ಎಲ್ಲ ತರಿಸ್ಕೊಂಡಿದ್ವಿ. ಸೊ ತರಿಸ್ಕೊಂಡು ಎಲ್ಲರೂ ತಿಂತಾಯಿದ್ವಿ. ಆ್ಯಂಡ್ ನನ್ನ ಕೈ ಫುಲ್ ಮೆಹಂದಿ ಆಗಿರೋದ್ರಿಂದ ನಮ್ಮ ಚಿಚ್ಚ ತಿನ್ನಿಸ್ತಾ ಇದ್ರು. ನಂಗೆ ಎಷ್ಟೊಂದು ತಿನ್ನಿಸ್ಬಿಟ್ರು ನಮ್ಮ ಚಿಚ್ಚ. ಎಲ್ಲ ಹೆಣ್ಮಕ್ಳು ಇಲ್ಲಿ ಮೆಹಂದಿ ಹಾಕ್ಸ್ಕೊಂಡ್ರೆ ಎಲ್ಲ ಗಂಡು ಮಕ್ಕಳು ಅಲ್ಲಿ ನಮಗೆ ಸೇವೆ ಮಾಡ್ತಾಯಿದ್ರು. ನೀರು ಕುಡ್ಸೋರೊಬ್ಬರು, ಮತ್ತು ಕಿವಿ ನೆವೆ ಹಾಕ್ತಿದ್ರೆ ಅದನ್ನು ಮಾಡೋರೊಬ್ರು, ಅದಾದಮೇಲೆ ಪಿಜ್ಜಾ ತಿನ್ನಿಸ್ತಾಯಿದ್ರು, ಊಟ ತಿನ್ನಿಸ್ತಾಯಿದ್ರು. ಸೊ ಅವ್ರಿಗೆ ಯಾರಿಗೆ ಏನು ಬೇಕಿದ್ರು ಅದೆಲ್ಲ ಮಾಡ್ತಾಯಿದ್ರು. ನನ್ನ ಮೆಹಂದಿ ನೋಡ್ಬೋದು, ಕಂಪ್ಲೀಟ್ ಲುಕ್ ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಐ ಲೈಕ್ಡ್ ಇಟ್ ಸೋ ಮಚ್. ಸೊ ನಾನು ತೋರಿಸಿದ ಡಿಸೈನ್ ಆಲ್ಮೋಸ್ಟ್ 2 to 3 hours ಬೇಕಾಗಿತ್ತು. ಸೊ ಅದಕ್ಕೆ ನನಗೇನು ಬೇಕಾಗಿತ್ತು ಮೇನ್, ಸೊ ಅದು ಮಾತ್ರ ನಾನು ಹಾಕ್ಸ್ಕೊಂಡು ಅದಾದಮೇಲೆ ಏನು ಮೆಕ್ಕಿದ್ದು ಅವರೇ ಚೆನ್ನಾಗಿ ಹಾಕಿ ಅಂತ ಹೇಳಿಬಿಟ್ಟು ಬಿಟ್ಬಿಟ್ಟೆ. ಆ್ಯಂಡ್ ಅದಾದಮೇಲೆ ಟೈಮ್ ನೋಡ್ಬೋದು, ಇವಾಗ ಮಿಡ್ನೈಟ್ 12:31 ಆ ಟೈಮಲ್ಲಿ ನಾನು ಕೆಳಗಡೆ ಬಂದುಬಿಟ್ಟು ಬಿರಿಯಾನಿ ಎತ್ಕೊಂಡು ಬಿಸಿ ಮಾಡಿ ಮತ್ತು ಕಬಾಬ್ ಮ್ಯಾರಿನೇಟ್ ಮಾಡಿದ್ದಿತ್ತು. ಸೊ ಅದನ್ನು ಆಯಿಲಲ್ಲಿ ಡೀಪ್ ಫ್ರೈ ಮಾಡಿಕೊಂಡು ತಿಂತಾಯಿದ್ದೀನಿ. ಯಾಕಂದರೆ ನನಗೆ ನೈಟ್ ಚಿಚ್ಚೆ ಪಿಜ್ಜಾ ತಿನ್ನಿಸಿದ್ರೆ ಅದೇ ನನಗೆ ಜಾಸ್ತಿ ಆಗೋಗಿತ್ತು ಅಂತ ಅನಿಸ್ಬಿಟ್ಟು ನಾನೇನು ತಿಂದಿಲ್ಲ. ಐ ಜಸ್ಟ್ ಕೇಮ್ ಹೋಮ್ ಆ್ಯಂಡ್ ಐ ಸ್ಲೆಪ್ಟ್. ಅದಾದಮೇಲೆ ಮಿಡ್ನೈಟ್ ನಂಗೆ ಹೊಟ್ಟೆ ಹಸಿ ಆಗ್ತಾಯಿದೆ. ನಂಗೆ ಯೂಶ್ವಲಿ ಮಿಡ್ನೈಟ್ ಕ್ರಿಯೇವ್ಸ್ ಅಂತೆಲ್ಲ ಜಾಸ್ತಿ ಏನಾಗಲ್ಲ, ಆದ್ರೂ ಯಾವಾಗಾದರೂ ಒಂದೊಂದು ಟೈಮ್ ಪೋಲಾ ಬೇರ್ದು DVC ತಿನ್ನಬೇಕು ಅಂತ ಅನಿಸುತ್ತೆ, ಇಲ್ಲಾಂದರೆ ಬಿರಿಯಾನಿ ಕಬಾಬ್ ಅಷ್ಟೇ ಅನ್ಸೋದು. ಅದು ಬಿಟ್ಟು ನಂಗೆ ಆಗಲ್ಲ. ಬಟ್ ಈ ಟೈಮ್ ಆ್ಯಕ್ಚುಲಿ ಹೊಟ್ಟೆ ಹಸಿತಾಯಿತ್ತು. ಸೊ ಅದಕ್ಕೆ ನಾನು ಕೆಳಗಡೆ ಬಂದುಬಿಟ್ಟು ಒಬ್ಬಳೇ ಈ ಥರ ಎಲ್ಲ ಬಿಸಿ ಮಾಡ್ಕೊಂಡು ತಿಂತಿದ್ದೆ. ನಾನು ಅಂದ್ಕೊಂಡೆ ಓಕೆ ಯಾರಾದರೂ ಸೌಂಡ್ ಕೇಳ್ಕೊಂಡಾದರೂ ಬರ್ತಾರೇನೋ ಎದೊಳ್ತಾರೆ ಅಂತ, ಬಟ್ ಯಾರೂ ಬಂದಿಲ್ಲ. ಸೊ ನಾನೇ ಎಲ್ಲದನ್ನು ಬಿಸಿ ಮಾಡಿಕೊಂಡು ಎಲ್ಲದನ್ನು ಚೆನ್ನಾಗಿ ತಿಂದ್ಬಿಟ್ಟು ಅದಾದಮೇಲೆ ಫ್ರೆಶ್ ಕುಡಿದು ಒಂದು ಸ್ವಲ್ಪ ತೆಗೆದ್ಬಿಟ್ಟು ಇದ್ದೆ. ಅದಾದಮೇಲೆ ಹೋಗಿ ಮಲ್ಕೊಂಡೆ. ಸೊ ದಟ್ ವಾಸ್ ಫಾರ್ ದ್ಯಾಟ್ ನೈಟ್. ಇಟ್ ವಾಸ್ ಅ ಕ್ರೇಜಿ ನೈಟ್ ಇನ್ ಫ್ಯಾಕ್ಟ್. ಸೊ ನೀವು ಯಾರಾದರೂ ಈ ಥರ ಎಲ್ಲ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಮರಿತೀರಾ. ಆ್ಯಂಡ್ ನಾನು ಗಿವ್ ಅವೇ ವಿನ್ನರ್ಸ್ನ ಆದಷ್ಟು ಬೇಗ ವ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ. ಸೊ ಪ್ಲೀಸ್ ಸ್ಟೇ ಟ್ಯೂನ್ಡ್. ಯಾಕೆ ನಾನು ಶೇರ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಐ ವಾಸ್ ಲಿಟ್ರಲಿ ಬಿಸಿ ದೀಸ್ ಡೇಸ್ ಆ್ಯಂಡ್ ಐ ಆಮ್ ನಾಟ್ ಫೈಂಡಿಂಗ್ ಪ್ರಾಪರ್ ಟೈಮ್. ಅದಕ್ಕೊಂದು ಪ್ರಾಪರ್ ಟೈಮ್ ಅಂತ ಮಾಡಿಕೊಂಡು ಎಲ್ಲದನ್ನು ಇನ್ ಡೀಟೇಲಾಗಿ ಹೇಳೋಣ ಅಂತ ಟೈಮ್ ಸಿಗ್ತಿಲ್ಲ, ಅದಕ್ಕೋಸ್ಕರ. ಬಟ್ ವೆರಿ ಸೂನ್ ಅನೌನ್ಸ್ ಮಾಡ್ತೀನಿ, ಪ್ರಾಬಬ್ಲಿ ನೆಕ್ಸ್ಟ್ ವ್ಲಾಗಲ್ಲೇ ನಾನು ಹೇಳ್ಬೋದು. ಸೊ ಪ್ಲೀಸ್ ಸ್ಟೇ ಟ್ಯೂನ್ಡ್. ಸೊ that's it for today's vlog. Meet you all soon in my other interesting vlog. Until then, take care. Bye bye. Thanks for watching.